ಹಾಯ್ ಫ್ರೆಂಡ್ಸ್, ಇದು ಪಾರ್ಟ್ 2 ವಿಡಿಯೋ. ಇದು ಸೆಕೆಂಡ್ ಸ್ಟಾಪ್ ಹಾಕಿದ್ದು ಟೀ ಕುಡಿಯೋಣ ಅಂದ್ಬಿಟ್ಟು ತುಂಬ ನಿದ್ದೆ ಬರ್ತೈತೆ ಅಂತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೃಥ್ವಿರಾಜ್ ಶೈವ ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಬನ್ನಿ ಇವಾಗ ವೀಡಿಯೋಗೆ ಹೋಗೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇವಾಗ ಹೊರಟಿದ್ದೀವಿ. ಸೊ ಟೈಮ್ ಬೇರೆ ಆಗೋಯ್ತು. ನಮ್ಮ ಡ್ರೈವರ್ ಅಣ್ಣಂಗೆ ಫಸ್ಟ್ ಟೈಮ್ ಅಂತೆ ಅವ್ರ ಗಾಡಿ ತೊಗೊಂಡು ಇಷ್ಟು ವರ್ಷದಲ್ಲಿ ತಿರುಪತಿಗೆ ಹೋಗ್ತಾ ಇರೋದು. ಈ ಕಡೆ ನೋಡಿದ್ರೆ ನಮ್ಮ ಹುಡುಗರು ಹಿಂದಗಡೆ ಬೆಡ್ಶೀಟ್ ಹೊಚ್ಕೊಂಡು ಇಬ್ಬರೂ ಕೂಳೆ ಕೊಡ್ತಾಯಿದ್ರು, ಹೆವಿ ಆಟ ಆಡ್ತಾಯಿದ್ರು. ಸೊ ನಾನು ಅವ್ರ ಜೊತೆ ತಮಾಷೆ ಮಾಡ್ಕೊಂಡಿದ್ದೆ. ಸಾಂಗ್ ಹಾಕಿರೋದ್ರಿಂದ ವೀಡಿಯೋನಲ್ಲಿ ಮಾತಾಡಿರೋದನ್ನ ಹಾಕೋಕ್ಕಾಗಲ್ಲ. ಹಂಗೂ ಹಿಂಗೂ ನಾವು ಗಲಾಟೆ ಮಾಡಿಕೊಂಡು ಕಿತಾಪತಿ ಮಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತಿಗೆ ನೋಡೋ ಅಷ್ಟರಲ್ಲಿ ಆಲ್ಮೋಸ್ಟು ನಾವು ತಿರುಪತಿಗೆ ಎಂಟ್ರಿ ಆಗೋದ್ವಿ. ತಿರುಪತಿಗೆ ಎಂಟ್ರಿ ಆಗಿದ್ದೀವಿ. ಆಗಿನ ಕಾಲದ ಆಟಗಳನ್ನ ಸಾಯಿಸ್ಬಿಟ್ಟು ಬದುಕ್ತಾವ್ರಿ ಇವರು. ನೀವು ಆಟೋದಲ್ಲಿ ಜರ್ನಿ ಮಾಡೋದು ಕೂತ್ಕೊಳ್ಳೋದು ಹೆಂಗೆ ಹೇಳಿ ಹೋಗ್ಲಿ. ಕೂತ್ಕೊಂಡಂತೆ ಧೈರ್ಯ ಮಾಡಿ ಸೀದಾನಾ ಸಿಗ್ನಲ್ ರೆಡ್ ಐತೆ. ಆಮೇಲೆ ಅವ್ರ ತಾಯಿಲ್ಲ ಅಲ್ಲ ಏನಣ್ಣ ಇವು ಆಟೋದಲ್ಲಿ ಹೋಗೋದು ಎಲ್ಲ ಇದೇ ಥರ ಆಟಗಳೇ. ಹೌದು, ಆಟೋದಲ್ಲಿ ಜಾಲಿ ಜಾಲಿ ಎಲ್ಲ ಜಾಲಿ. ಏನೂ ಮಾಡೋಕ್ಕಾಗಲ್ಲ. ಕನ್ನಡ ಉಳಿಸ್ರಿ ಅಂತಂದರೆ ಎಲ್ಲ ಕನ್ನಡನ ಹಾಳು ಮಾಡೋರೆ ಜಾಸ್ತಿ ಅವರೇ ಬಡಿ ಮಕ್ಕಳು. ಎಲ್ಲ ಜಾಲಿ. ಸೀದಾ ಸೀದಾ ಫುಲ್ ಸೀದಾ. ಓ ಮೈ ಗಾಡ್. ನೀವು ಇವಾಗ ತೆಗಿಬೇಕು ಫೋಟೋ ಬರೋಂಗೆ ತೆಗಿಬೇಕು, ವಿಡಿಯೋ ಮಾಡಬೇಕು. ಅಲ್ಲಿ ಇರ್ತೀವಲ್ಲ ಆಡ್ಸತ್ತ ಅಲ್ಲಿ ಕಾಣಿಸುತ್ತಾ ಫ್ರೆಂಡ್ಸ್? ಇವಾಗ ಬಂದಿದ್ದೀವಿ ತಿರುಪತಿಗೆ. ನೋಡ್ರಿ, ಕಾಣಿಸ್ತಿದೆ ತಿರುಪತಿಗೆ ನಮ್ಮ. ಎಲ್ಲರೂ ಒಂದ್ಸಲ ಗೋವಿಂದ ಅಂದ್ಕೊಂಡ್ರಿ. ಸ್ವಲ್ಪ ಮುಂದೆ ಹೋಗ್ಬೇಕು ನೋಡ್ರಿ, ಏನಾದ್ರೂ ಅಲ್ಲೇ ಹೋಗಿ ತೆಗಿಬೇಕು. ಅಲ್ಲೇ ಮಜಾ. ಇದೇನಾ ಬೆಂಕಿ ಬಿರುಗಾಳಿ. ಓ, ಚೆಕಿಂಗ್ ಮಾಡೋದು ಇನ್ನ ಮುಂದೆ ಇದೆ. ಇವರೆಲ್ಲ ಬಸ್ ಹಿಡಿದು ಹೋಗ್ತಿರೋದು ಇವಾಗ. ಎಲ್ಲ ಬೆಟ್ಟ ಹತ್ತಕ್ಕೆ ಹೋಗಿ ಬಂದಿರೋರು, ಬೆಟ್ಟ ಹತ್ಕೊಂಡು ಹೋಗೋರು. ಹಾಂ, ಭಯಾನಕ ರಶ್ ಇದೆ ಇವತ್ತು, ಶನಿವಾರ ಬೇರೆ. ಬರೀ ಯಾರನ್ನು ದಬಾಯಿಸಿ. ಬೆಟ್ಟ ಇಡೋದು ಬೆಟ್ಟ ನಾವು ಹೊಸಲ ಬಂದಿದ್ದು ಹಿಂಗೇನೆ. ಕಾರ್ಗಳೈತೆ ರೈಟ್. ಓ ಒಳ್ಳೆ ಅಜ್ಜಿ. ಆಮೇಲೆ ಇಲ್ಲಿ ಇರೋರು ಕನ್ನಡ ಬೇರೆ ಬರಲ್ಲ. ಸೊ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ. ನಿಲ್ಸ್ಕೊಳಂಗಿಲ್ಲ ಅಂದ್ರೆ ಫೋನ್ ಹಾಕಿ ಬನ್ನಿ ಅಂತ ಹೇಳಿ ಹಂಗಾರೆ. ಇಲ್ಲ ಕೇಳಿ ಫೋನ್ ಮಾಡಿ ಅವ್ರು ಮುಂದೆ ಹೊಂಟವ್ರ ಏನೋ ಅಂತ. ಅಲ್ಲೆಲ್ಲ ನಿಲ್ಸ್ಕೊಂಡಿರ್ಬೋದಾ ಅಂತ ಚೆಕ್ ಮಾಡೋದು. ಇಲ್ಲ ಇನ್ನು ಮುಂದೆ ಇದೆ ಚೆಕಿಂಗ್ ಇರೋದು ಮುಂದೆ. ಸೊ ಬಂದಿದ್ದೀವಿ ಇವಾಗ ತಿರುಪತಿಗೆ. ನೋಡ್ರಿ, ಬೆಳಿಗ್ಗೆ ಎಷ್ಟು ಜಾಮ್ ಐತೆ ಇಲ್ಲಿ. ಏನದು ಲಗೇಜ್ ಚೆಕ್ ಮಾಡೋದ ಹತ್ರ. ಟೈಮ್ ಎಷ್ಟಾಯಿತು? 5:45 ಟೈಮು. ಭಯಾನಕ ಟ್ರಾಫಿಕ್ ಇದೆ. ಇವರೇ ನಮ್ಮ ಡ್ರೈವರ್ ಅಣ್ಣ. ಎಲ್ಲಿದ್ದೀರಾ? ಸಿಕ್ಕಾಬಟ್ಟೆ ರಶ್ ಐತೆ ಇವತ್ತು ಶನಿವಾರ. ಮಣ್ಣ ಫುಲ್ ಗೋವಿಂದ. ಹೆಂಗೆ ಮನೆ ಕಂಡವ್ರೆ. ರಾತ್ರಿ ಎಲ್ಲ ಹಾಲು ಕುಡ್ದು ಮಗು ಥರ ಬೆಳಗ್ಗೆ ಮಲಗವ್ರೆ. ಮೇಲೆ ಸಿಕ್ಕಾಬಟ್ಟೆ ರಶ್ ಐತೆ ಫ್ರೆಂಡ್ಸ್ ಇವತ್ತು ತಿರುಪತಿ ವೀಕೆಂಡು. ಭಯಾನಕ ಅಂದರೆ ಭಯಾನಕ ರಶ್ ಐತಿ ಇವತ್ತು. ತಿರುಪತಿಗೆ ಬಂದವ್ರಿಗೆ ಮಾತ್ರ ಪಿಕ್ಚರೇ ಫುಲ್ಲು ಜಾಲಿ. ಗಾಡಿ ನಂಬರ್ ನೋಡ್ಕೊಂಡು ಹೋಗೋ. 5398 ಗಾಡಿ ನಂಬರು. ಇದೆ ನಮ್ಮ ಕಾರು. ಎಲ್ಲರೂ ಇಳಿಸ್ತಾರೆ. ಫುಲ್ಲು ರಶ್ ಇದೆ ಫ್ರೆಂಡ್ಸ್, ಭಯಾನಕ. ಸೊ ನಮ್ಮ ಗಾಡಿ ಎಲ್ಲ ಚೆಕಿಂಗ್ ಆಯಿತು. ಇನ್ನು ಬೇಜಾನವೆ. ಸಿಕ್ಕಾಬಟ್ಟೆ ರಶ್ ಇದೆ ಇವತ್ತು. ಸೊ ನಮ್ಮದೆಲ್ಲ ಚೆಕಿಂಗ್ ಮುಗೀತು. ಇವಾಗ ಹೊಡ್ತಾ ಇದ್ದೀವಿ. ಚಳಿ. ಎಂತ
ಅವನೇ ಅಷ್ಟೇನೆ ಹೊಡಿತಾರೆ. 40-80ರಲ್ಲಿ ಏನ್ ಹೊಡಿದಿ ನನ್ನ ಪಡೆದಿ ನಾರ್ಮಲ್ ಆಗಿ ಓಡಿಸು. ನಾರ್ಮಲ್ ಆಗಿ ಓಡಿ ಮೇಂಟೈನ್ ಮಾಡಿ ಅಷ್ಟೇ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊ. ಭಯ ಪಡೋದೇನಿಲ್ಲ, ತಲೆ ಹೋಗೋದೇನಿಲ್ಲ, ಫೈನ್ ಎಲ್ಲ ಏನಿಲ್ಲ, ಆರಾಮಾಗಿ ಹೋಗ್ಬೇಕಷ್ಟೇ. ನಾವು ರ್ಯಾಶ್ ಡ್ರೈವ್ ಮಾಡಿದ್ರೆ ಅದು ತಪ್ಪು. ನಾವು ರ್ಯಾಶ್ ಡ್ರೈವ್ ಎಲ್ಲಿ ಮಾಡ್ತಾ ಇದೀವಿ, ನೀನು ಹೊಡಿಯೋಣ. ಆರಾಮಾಗಿ ಹೋಯ್ತಾ ಇದೀವಿ. ನೋಡ್ರಿ ETS ಅವರು ಹೆಂಗ್ ತೆಗ್ತಾರೆ, ಅದು ಅವ್ರು ಇದೇ ರಾಜ್ಯದವ್ರು ಆಗಿರೋದಕ್ಕೆ ಹಂಗೆ ಓಡಿಸ್ತವ್ರು ಅಷ್ಟೇನೆ. ನೀನು ಹೊಡಿಯೋಣ. 70-80ರಲ್ಲಿ ಏನಾಗಲ್ಲ. ಆ ಕಡೆಯಿಂದ ಬರುತ್ತೆ ಇನ್ನೊಂದು, ಅದು ಬೇರೆ ಇದೇ ಕಡೆ ಬರುತ್ತಾ? ಹೌದು ಹೌದು, ಆ ಕಡೆ ಬರುತ್ತೆ. ಹೋಗಕ್ ಒಂದ್ ರೋಡು ಬರಕ್ ಒಂದ್ ರೋಡು, ಬರಕ್ ಒಂದ್ ಯಾವ್ದು ಗಾಡಿ ಬರಲ್ಲ. ಯಾವ್ದು ಬರಲ್ಲ. ಯಾವುದು ಬರಲ್ಲ. ಬೇಸ್ ಚೆನ್ನಾಗ್ ಮಾಡಿದಾರೆ ಮಾತ್ರ ಹಂಗಾರೆ. ಸಿಸ್ಟಮೆಟಿಕ್ ಆಗಿ ಇರೋದು ಹಂಗೆ. ಅವಾಗ ಇವೆಲ್ಲ ಬನ್ನಿ. ಇದು ಬ್ಯಾಟ್ರಿ ಗಾಡಿಗಳು ಬೆಟ್ಟದ ಮೇಲೆ ಓಕೆ. ಎಸ್, ನೀನು ಇವತ್ತು ಅದಕ್ಕೂ ಬಂದಿದ್ದೀವಿ, 6 ಗಂಟೆ ಆಗೋಯ್ತು, ಓಡ್ತಾ ಇದೀವಿ. ಸ್ಟಾರ್ಟ್ ಇಲ್ಲಿಂದ ಕರುವುಗಳು. ನೋಡಿ ಫ್ರೆಂಡ್ಸ್, ಇವರೇ ಫ್ರೆಂಡ್ಸ್. ಗೊತ್ತಾ ಬೆಡ್ಶೀಟ್ ಎಲ್ಲ ಕಿತ್ಕೊಂಡು ಬೆಡ್ಶೀಟ್ ಬಿಡ್ತಾರೋ ನೀವೇ. ಐತೆ ನೋಡ್ಕೊಂಡು ನೋಡಿ. ಹೆಂಗ್ ಬಂದವ್ರೆ. ಹೌದು, ಇಲ್ಲ ಆಗಕ್ಕೆ ಜಾಗ ಇಲ್ಲ. ಇಲ್ಲೆಲ್ಲೂ ನಿಲ್ಸಂಗಿಲ್ಲ ಬ್ರೋ. ಯಾಕೆ ಸುಮ್ಮನೆ ನಿಲ್ಸೋದು? ನಮ್ದು ಹೋಗಿಲ್ವಾ? ಎಲ್ಲೂ ಇಚ್ಚಿರ ನಿಲ್ಸಂಗೆ ಇಲ್ವಲ್ಲ. ಲೈನ್ ಟು ಲೈನ್, ಯಾವ ಕಡೆ? ರೈಟ್ ಲೆಫ್ಟಾ? ಲೆಫ್ಟ್. ಅಲ್ಲಿ ಚೆಕ್ಕಿಂಗ್ ಐತೆ. ಗೋವಿಂದ ಗೋವಿಂದ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದಾ? ನೀನೆಲ್ಲ ಒಂದೇ ತಕ್ಕೆ ಹೋಗೋದು. ಅಲ್ಲಿ ದುಡ್ಡೇ ಹಾಕಿ ಊಟ ಮಾಡ್ಕೊಂಡು ಈಗ ಪಾರ್ಕಿಂಗ್ ಯಾವ ಕಡೆ ಹೋಗ್ಬೇಕು? ಅವ್ರು ಪೇಷಂಟ್ ಇರ್ತಾರಲ್ಲ. ಅಲ್ಲ, ನಾ ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬಿಡಿ. ನೀನು ಗಾಡಿ ಹೇಳ್ತಿದ್ದೆ. ನಾ ನೆಟ್ವರ್ಕ್ ಸಿಗುತ್ತೋ ಸಿಗಲ್ಲ ಗೊತ್ತಿಲ್ಲ. ಸಿಗುತ್ತೆ. ನೀನು ಈ ಬೆಟ್ಟ ಮೇಲೆ ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಈಗ ಸ್ಟ್ರೈಟಾ? ಇಲ್ಲೆಲ್ಲ ಡೌನ್ ಆಗಿ ಗೊತ್ತಾವ್ ನೋಡೋದು ದೂರ. ಎಲ್ಲಣ್ಣ ಪಾರ್ಕಿಂಗ್ ಯಾವ ಕಡೆ ಇದೆನಾ? ನೀನು ನಡಿಯೋಣ, ಪಾರ್ಕಿಂಗ್ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ಕೆಳಗಡೆ ಏನೇನಾ? ಇಲ್ಲ, ಕೆಳಗಡೆಗೆ ಯಾಕೆ ಹೋಗ್ತೀಯ? ಕಾರೆಲ್ಲ ಬಿಟ್ಬಿಟ್ಟು ಸೊ ಹಂಗೇನೆ ಮುಡಿ ಕೊಡೋಣ ಅಂತ ಹೂ ಮುಡಿಯಿಂದ ಬಂದೆ. ನಾನು ಹೂ ಮುಡಿ ಎಲ್ಲ ಕೊಟ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡೆ. ಇಲ್ಲಿ ಒಂದು ಕಾಮಿಡಿ ಏನಪ್ಪ ಅಂದರೆ, ಡ್ರೈವರು ಪೊಲೀಸ್ನವ್ರಿಗೆ ಯಾವ ಥರ ಆಟ ಆಡ್ತಾರೆ. ಪನಿಷ್ಮೆಂಟ್ ಕಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಏನಾಯಿತು ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ವೀಡಿಯೋಲಿ ಎಂತಾದರೆ ನಿಮಗೆ ಬೋರ್ ಹೊಡೆಯುತ್ತೆ ಅನ್ನೋಸ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.